ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆ 2025ಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿರ್ತೀನಿ. ಅದರ ಜೊತೆಗೆ ಅದರ ಉತ್ತರಗಳನ್ನು ಕೂಡ ತಮ್ಮೊಂದಿಗೆ ಶೇರ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಉತ್ತರಗಳ ಬಗ್ಗೆ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಮತ್ತು ಅವುಗಳ ಉತ್ತರಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ತಾವು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ನಾನು ಮೊದಲನೇದಾಗಿ 21ನೇ ಪ್ರಶ್ನೆ ಅಂದರೆ 1ರಿಂದ 20ರವರೆಗೂ ಕನ್ನಡ ವಿಷಯದ ಪ್ರಶ್ನೆಗಳಿದ್ದವು. ಈಗ 21ನೇ ಪ್ರಶ್ನೆ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಕಿಂಗ್ ಡೈನಾಸಿಯಸ್ ಸೆಟ್ ಬೋತ್ ಡ್ಯಾಮನ್ ಆ್ಯಂಡ್ ಪೈಥಿಯಸ್ ಫ್ರೀ ಬಿಕಾಸ್. ಅಲ್ಲಿ ಅವರಿಬ್ಬರನ್ನು ಯಾಕೆ ಬಿಟ್ಟ ಅಂತ ಕೇಳ್ತಿದ್ದಾರೆ ಅವರು, ಕಿಂಗ್ ಡೈನಾಸಿಸ್ ಅನ್ನೋನು. ಯಾಕೆಂದರೆ ಇಲ್ಲಿ ಆಪ್ಷನ್ ಸಿ ಆಗುತ್ತೆ, ದೇ ವೇರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕೆಪ್ಟ್ ದೇರ್ ಪ್ರಾಮಿಸಸ್. ಹಾಗಾಗಿ ಸರಿಯಾದ ಉತ್ತರ ಸಿ ಆಗುತ್ತೆ. ಇನ್ನು 22ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಕರೆಕ್ಟ್ ಕ್ವೆಶನ್ ವರ್ಡ್. ಇಲ್ಲಿ ಯಾವ ಪ್ರಶ್ನೆ ಕ್ವೆಶನ್ ವರ್ಡ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್, ಅಲ್ಲಿ ವೇರ್ ಬರುತ್ತದೆ. ವೇರ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್. ನೆಕ್ಸ್ಟ್ 23ನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್ ಈಸ್. ಇಲ್ಲಿ 4 ಆಪ್ಷನ್ಸ್ಗಳಿವೆ, ಫರ್ನಿಚರ್, ಫರ್ನಿಚರ್ಸ್, ಫರ್ನಿಚರ್ಸ್, ಫರ್ನಿಷ್ ಅಂತಿದೆ. ಇದು ಸರಿಯಾದ ಉತ್ತರ ಎ ಆಗುತ್ತೆ, ಫರ್ನಿಚರ್. ಯಾಕೆಂದರೆ ಇದು ಫರ್ನಿಚರ್ಸ್ ಆಗೋದಿಲ್ಲ, ಇದೊಂದು ಅನ್ಕೌಂಟೇಬಲ್ ಆಗಿರುತ್ತದೆ. ಹಾಗಾಗಿ ಇದು ಫರ್ನಿಚರ್, ಸರಿಯಾದ ಉತ್ತರ ಎ ಆಗುತ್ತದೆ. ದ ಮೀನಿಂಗ್ ಆಫ್ ಫಜಲ್ಡ್ ಈಸ್, ಅದರ ಸರಿಯಾದ ಉತ್ತರ ಕನ್ಫ್ಯೂಸ್ಡ್ ಆಗುತ್ತೆ, ಆಪ್ಷನ್ ಸಿ. ಇನ್ನು 25ನೇ ಪ್ರಶ್ನೆ, ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್, ಐಡೆಂಟಿಫೈ ದ ಅಡ್ಜೆಕ್ಟಿವ್. ಇಲ್ಲಿ ಯಾವುದು ಅಂದರೆ ನಾಮ ವಿಶೇಷಣವನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಫೇತ್ಫುಲ್. ಇನ್ನು 26ನೇ ಪ್ರಶ್ನೆ, ದ ಕಾಂಟ್ರಾಕ್ಟೆಡ್ ಫಾರ್ಮ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್. ಅದರ ಸರಿಯಾದ ಉತ್ತರ ಶಾರ್ಟ್ ಫಾರ್ಮು ವಿಲಂಟ್ ಆಗುತ್ತೆ, ಬಿ ಆಪ್ಷನ್. ಇನ್ನು 27ನೇ ಪ್ರಶ್ನೆ, ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಬಿಕಾಸ್ ಅಂತಿದೆಯಲ್ಲ, ಆಪ್ಷನ್ ಡಿ ಆಗುತ್ತದೆ. ಇನ್ನು 28ನೇ ಪ್ರಶ್ನೆ, ದ ನೆಗೆಟಿವ್ ಫಾರ್ಮ್ ಆಫ್ ದ ವರ್ಡ್ ಸೆನ್ಸ್ ಈಸ್. ಇಲ್ಲಿ ನೆಗೆಟಿವ್ ಫಾರ್ಮ್ ಮೀನ್ಸ್ ದಟ್ ಈಸ್ ಆಲ್ಸೋ ಅಪೋಸಿಟ್ ವರ್ಡ್ ಅಂತ ಅರ್ಥ ಆಗುತ್ತದೆ. ಇಲ್ಲಿ ಸೆನ್ಸ್ಲೆಸ್, ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 29ನೇ ಪ್ರಶ್ನೆ, ಹನುಮಂತ ಪ್ಯಾಟೆಡ್ ದ ಶಿಪ್ ಜೆಂಟ್ಲಿ ಆನ್ ಇಟ್ಸ್ ಬ್ಯಾಕ್ ಅಂತಿದೆ. ಇದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದರೆ ಜೆಂಟ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಆ್ಯನ್ ಆಡ್ವರ್ಬ್ ಆಗುತ್ತದೆ. ಇನ್ನು 30ನೇ ಪ್ರಶ್ನೆ, ದ ರೈಮಿಂಗ್ ವರ್ಡ್ ಫಾರ್ ಡೆಂಟಲ್ ಈಸ್. ಡೆಂಟಲ್ ಅದ್ರದ್ದು ಇಲ್ಲಿ ರೈಮಿಂಗ್ ವರ್ಡ್ ಏನಾಗುತ್ತೆ ಅಂದರೆ ಮೆಂಟಲ್ ಆಗುತ್ತೆ, ಆಪ್ಷನ್ ಡಿ. ಇನ್ನು 31ನೇ ಪ್ರಶ್ನೆ, ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಬಿಟೆಡ್ ಅಂತಿದೆಯಲ್ಲ, ಅದರ ಆನ್ಸರ್ ಯಾವುದಾಗುತ್ತೆ ಅಂದರೆ ಥ್ಯಾಂಕ್ಲೆಸ್ ಆಗುತ್ತದೆ. ಐಡೆಂಟಿಫೈ ದ ಆ್ಯಡ್ ಒನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು 32ನೇ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಅಲ್ಲಿ ಯಾವುದು ಆಪ್ಷನ್ ಆಗುತ್ತೆ ನೋಡ್ರಿ, ಅಲ್ಲಿ ವೆನ್ ಡಿಡ್ ಯು ಕಮ್ ಟು ಸ್ಕೂಲ್, ಅದೇ ಸರಿಯಾದ ಉತ್ತರ, ಆಪ್ಷನ್ ಎ. ಇನ್ನು 33ನೇ ಪ್ರಶ್ನೆ, ಹಾರ್ಮೋನಿ ಅಮಾಂಗ್ ಪೀಪಲ್ ಕ್ರಿಯೇಟ್ಸ್ ಎ ಪೀಸ್ಫುಲ್ ಸೊಸೈಟಿ, ಚೂಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಸರಿಯಾದ ಉತ್ತರ ಹಾರ್ಮೋನಿ ಅಮಾಂಗ್ ಪೀಪಲ್ ಲೀಡ್ಸ್ ಟು ಪೀಸ್ ಆಗುತ್ತದೆ. ಇನ್ನು 34ನೇ ಪ್ರಶ್ನೆ, ರೈಟ್ ದ ಅಪೋಸಿಟ್ ಆಫ್ ರಿಮೆಂಬರ್. ರಿಮೆಂಬರ್ ಪದದ ವಿರುದ್ಧಾರ್ಥಕ ಪದ ಫಾರ್ಗೆಟ್ ಆಗುತ್ತದೆ, ಆಪ್ಷನ್ ಡಿ. ಇನ್ನು 35ನೇ ಪ್ರಶ್ನೆ, ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೀಕ್ ಈಸ್. ಅದ್ರದ್ದು ಫಾಸ್ಟ್ ಟೆನ್ಸ್ ಫಾರ್ಮ್ ಯಾವುದಾಗುತ್ತೆ ಅಂದರೆ ಭೂತಕಾಲದ ವಾಕ್ಯ ಬ್ರೋಕ್ ಆಗುತ್ತದೆ. ಇನ್ನು 36ನೇ ಪ್ರಶ್ನೆ, ದ ಅಪೋಸಿಟ್ ಜೆಂಡರ್ ಆಫ್ ಎಂಪರರ್ ಈಸ್ ಎಂಪ್ರೆಸ್ ಆಗುತ್ತದೆ, ಆಪ್ಷನ್ ಸಿ ಆಗುತ್ತದೆ. ಇನ್ನು 37ನೇ ಪ್ರಶ್ನೆ, ಇಲ್ಲಿ ಡ್ಯಾಶ್ ಟುಕ್ ದ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್. ಅಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ APJ ಅಬ್ದುಲ್ ಕಲಾಂ ಆಗುತ್ತದೆ, ಆಪ್ಷನ್ ಬಿ. ಇನ್ನು 38ನೇ ಪ್ರಶ್ನೆ, ರವಿ ಪುಶ್ಡ್ ಹರಿ ಡ್ಯಾಶ್ ದ ರಿವರ್ ಇನ್ ಟು ದ ರಿವರ್ ಆಗುತ್ತೆ, ಅಲ್ಲಿ ಆಪ್ಷನ್ ಎ. 39, ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೈನಿಂಗ್, ಅದು ಆ್ಯನ್ ಆಗುತ್ತೆ, ಆ್ಯನ್ ಅಂಬ್ರೆಲಾ, ಆಪ್ಷನ್ ಡಿ. 40ನೇದು, ಆ್ಯಡ್ ಎ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್. ಇಲ್ಲಿ ಸರಿಯಾದ ಉತ್ತರ ಇಂಪಾಸಿಬಲ್, ಆಪ್ಷನ್ ಬಿ ಆಗುತ್ತದೆ. ಇವು 21ರಿಂದ 40ವರೆಗಿನ ಇಂಗ್ಲೀಷ್ ವಿಷಯದ ಮಾದರಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ 6ನೇ ತರಗತಿಯ ಪ್ರಶ್ನೆಗಳು ಹಾಗೂ ಅವುಗಳ ಉತ್ತರಗಳಾಗಿವೆ. ಇಲ್ಲಿ ಈ ಪ್ರಶ್ನೆಗಳಿಗೆ ತಾವುಗಳು OMR ಶೀಟ್ನಲ್ಲಿ ಸರಿಯಾದ ಉತ್ತರವನ್ನು ಹಾಕಬೇಕಾಗುತ್ತದೆ. ಅಲ್ಲಿ ಕ್ರಮ ಸಂಖ್ಯೆವಾಗಿ ಒಂದು ಮಾದರಿಯನ್ನು ನಾನಿಲ್ಲಿ ತಮಗೆ ನೀಡ್ತಾ ಇದ್ದೀನಿ, OMR ಪ್ರತಿ ಮಾದರಿಯನ್ನು. ಇಲ್ಲಿ 21ನೇ ಪ್ರಶ್ನೆ ಯಾವ ಆಪ್ಷನ್ ಆಗುತ್ತದೆ ಅಂತ ನೋಡಿ, ಇಲ್ಲಿ 4 ಆಪ್ಷನ್ಸ್ಗಳಿರ್ತವೆ. ಅಲ್ಲಿ ABCD ಅಂತ ಹೇಳಿ ಅದರಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅದರ ಆಪ್ಷನನ್ನು ಇಲ್ಲಿ ಸೀಡ್ ಮಾಡಬೇಕು, ಅಂದರೆ ರೌಂಡಾಗಿ
ಶೇಡ್ ಮಾಡಬೇಕಾಗುತ್ತದೆ. ಈ ರೀತಿ 21ರಿಂದ 40ರವರೆಗಿನ ಉತ್ತರಗಳನ್ನು OMR ನಲ್ಲಿ ಶೇಡ್ ಮಾಡಬೇಕು. ಇಲ್ಲಿ ರೈಟಿಂಗ್ ಅಥವಾ ಬರೆಯೋದಿರೋದಿಲ್ಲ. ಇಲ್ಲಿ ರೈಟಿಂಗ್ ಅಂದರೆ ಇಲ್ಲಿ ವಾಕ್ಯಗಳ ರೂಪದಲ್ಲಿ ಬರೆಯೋದಿರೋದಿಲ್ಲ. ಈ ಎಕ್ಸಾಮ್ ಇದು ಆಬ್ಜೆಕ್ಟಿವ್ ಟೈಪ್ ಆನ್ಸರ್ಸ್ಗಳನ್ನು ಇರ್ತಾವೆ. ಇಲ್ಲಿ 4 ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರಕ್ಕೆ ತಾವು ಶೇಡಿಂಗ್ ಮಾಡಬೇಕು, ರೌಂಡ್ ಆಗಿ ತುಂಬಬೇಕಾಗುತ್ತದೆ. ಹಾಗಾಗಿ ತಾವು ಕೂಡ ಈ OMR ಪ್ರತಿಯನ್ನು ತಾವು ವೀಕ್ಷಿಸಬಹುದು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.